ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಪಾಪ ಇದು ಸ್ವಲ್ಪ ಅಡಚಣೆ ಆಗಿದೆ. ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಅವರು ನಮ್ಮ ಕಾರ್ಯಕರ್ತರೆ, ಅವ್ರದ್ದೇ ಒಂದು ಭಾವನೆಯಿಂದ ಅವ್ರು ಮಾತನಾಡಿದ್ದಾರೆ. ನೀವು ಕೇಳಿದ್ದಕ್ಕಷ್ಟೇ ನಾನು ಉತ್ತರ ಕೊಟ್ಟಿದ್ದೀನಿ. ನಾನೇನು ಹೇಳಿಲ್ಲ. ಯಾಕೆ ಇವತ್ತು ಹನುಮಯ್ಯನವ್ರಿಗೆ ತೊಂದರೆ ಆಯಿತು ಇದೆಲ್ಲ ನೀವು ಹೇಳಿದ್ದಕ್ಕಷ್ಟೇ ನಾನು ಮಾತಾಡಿದ್ದೀನಿ. ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದೀನಿ. ಮತ್ತು ಯಾರ ಮೇಲೂ ನಾನು ಆಪಾದನೆ ಮಾಡಿದ್ದೀನಾ? ಯಾರ ಹೆಸರು ತಗೊಂಡಿಲ್ಲ. ಇಂಥವ್ರು ಮಾಡಿದ್ದಾರೆ ಅಂತಲೂ ಹೇಳಿಲ್ಲ. ಆಗಿದೆ, ಮುಂದಿನ ದಿನಗಳಲ್ಲಿ ನೋಡೋಣ, ಅವ್ರಿಗೆ ನ್ಯಾಯ ಸಿಗ್ತದೆ ಅಂತ ಹೇಳಿದ್ದೀನಿ, ಅಷ್ಟೇ ಅಲ್ವಾ? ಇಂಥವ್ರು ನನಗೆ ಮಾಡಿಲ್ಲ, ಇಂಥವ್ರು ಮಾಡಿದ್ದಾರೆ ಅಂತ ಏನೂ ಹೇಳಿಲ್ಲ. ಅಲ್ಲಲ್ಲ, ಈಗ ನಾನು ಇಷ್ಟೇ ಹೇಳ್ತೀನಿ. ಅಂತಿಮವಾಗಿ ಇಂಥ ಅನೇಕ ವಿಘ್ನಗಳು ಎದುರಾಗ್ಬೋದು ಅಂತ ನಮಗೆ ಕಲ್ಪನೆ ಇದೆ. ನನಗೆ ರಾತ್ರಿನೇ ಇವ್ರು ಹೇಳಿದಾಗ ಯಲಹಂಕದಲ್ಲಿ ಮಾಡಬೇಕು ಅಂತ ಒಳ್ಳೆ ಆಲೋಚನೆ, ಆದರೆ ವಿಘ್ನಗಳು ಬರ್ತವೆ ಅಂತ ನಾನು ಅಂದಾಜು ಮಾಡಿದ್ದೀನಿ. ಅದು ಮಾಧ್ಯಮದ ಜೊತೆ ನಾನು ಸುದ್ದಿಗೋಷ್ಠಿಗೇ ಬಂದು ವಿಘ್ನ ಮಾಡಬೇಕು ಅಂತ ಮಾಡ್ತಾರ ಅಂತ ನಾನು ಎಣಿಸಿರಲಿಲ್ಲ. ಪರವಾಗಿಲ್ಲ, ಅವ್ರು ಒಳ್ಳೇದಾಗಲಿ. ಅವರು ನಮ್ಮ ಕಾರ್ಯಕರ್ತರು, ಪಾಪ ವೋಟ್ ಹಾಕಿದ್ದೀನಿ ಅಂತವ್ರೆ. ಹಾಗಾಗಿ ನಾನೇನು ಅವ್ರ ವಿರುದ್ಧ ಮಾತಾಡ್ಲಿಕ್ಕೆ ಹೋಗಲ್ಲ. ಆದರೆ ಇಂಥ ಎಷ್ಟೇ ವಿಘ್ನಗಳು ಬಂದರೂ ನಾಡಪ್ರಭು ಕೆಂಪೇಗೌಡರ ನಾಡಪ್ರಭುಗಳಿಗೆ ನಡಿಗೆ ಅನ್ನುವಂಥ ಕಾರ್ಯಕ್ರಮ ಯಲಹಂಕದಲ್ಲಿ 100ಕ್ಕೆ 100 ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ನಾನು ಯಾರಿಗೂ ಎದುರೋ ಮಗ ಅಲ್ಲ. ನಾನು ಕೂಡ ನಾಡಪ್ರಭು ಕೆಂಪೇಗೌಡರ ವಂಶದಲ್ಲಿ ಹುಟ್ಟಿರ್ತಕ್ಕಂಥವ್ನು. ನಾನು ನನ್ನ ಡಿಕ್ಷನರಿಯಲ್ಲೇ ಹೆದರಿಕೆ ಅನ್ನೋದಿಲ್ಲ. ನಾನು ಒಳ್ಳೆ ಕೆಲಸ ಮಾಡೋಕ್ಕೆ ಬಂದಿದ್ದೀನಿ. ಸಾಧ್ಯ ಆದರೆ ನನ್ನ ಸಹಕಾರ ಕೊಡಿ ಅಷ್ಟೇ. ಇದು ಪಕ್ಷಾತೀತವಾಗಿ ಮಾಡ್ತಾಯಿದ್ದೀನಿ ಅಲ್ಲೇನಪ್ಪ, ನಾನು ಮೊದಲೇ ಹೇಳಿದ್ದೀನಿ. ಹಾಗಾಗಿ ನಾನು ಪ್ರತಿಯೊಬ್ಬರನ್ನು ಪ್ರೋಟೋಕಾಲ್ ಪ್ರಕಾರ ಕರೆಯೋಕ್ಕಾಗಿಲ್ಲ. ಯಾಕೆಂದರೆ ಪಕ್ಷಾತೀತವಾಗಿ ಮಾಡ್ತಾಯಿದ್ದೀನಿ. ನಾಳೆ ಅಧಿಕಾರಿಗಳು ಬರ್ಬೋದು, ಸರ್ಕಾರಿ ಅಧಿಕಾರಿಗಳು ಬರ್ತಾರೆ, NGOಗಳು ಬರ್ತಾರೆ. ನಾವೆಲ್ಲ ನಮ್ಮ ಸ್ನೇಹಿತರು, ನನ್ನ ಜೊತೆಯಲ್ಲಿರುವಂಥ ಸ್ನೇಹಿತರುಗಳಪ್ಪ. ಅವ್ರನ್ನ ಕೇಳಬೇಕು, ನಾನೇನು ಕರೆಯೋಕ್ಕೆ ಹೋಗಿಲ್ಲ. ನೋಡಿ ಇರಿ ಒಂದು ನಿಮಿಷ. ಯಲಹಂಕದಿಂದ ಗೌರಿಬಿದನೂರು ಏನು KRDCL ಸ್ಟೇಟ್ ಹೈವೇ 9 ಇದೆ. ಸೊ ಈ ಸ್ಟೇಟ್ ಹೈವೇನಲ್ಲಿ ಆಕ್ಚುಲಿ IRC ಪ್ರಕಾರ ಯಾರು ಸೆಂಟ್ರಲ್ ರೋಡ್ಗಳಲ್ಲಿ ಅಲ್ಲೆಲ್ಲ ಹೋಲ್ಡಿಂಗ್ಸ್ ಎಲ್ಲ ಹಾಕಂಗಿಲ್ಲ. ಸೊ ನನಗೆ ಗೊತ್ತಿರೋ ಹಾಗೆ, ಮತ್ತೆ ನಾನು ಕಾನೂನು ನೋಡಿದ ಹಾಗೆ ಬಾಹಿರವಾಗಿ ಆ ಹೋಲ್ಡಿಂಗ್ಸ್ ಇದ್ದಾವೆ. ಅದನ್ನು ನೋಡಿಕೊಂಡು ಏನು ಡ್ರೈವಿಂಗ್ ಮಾಡ್ತಾರೆ, ಆ ಅಪಘಾತಗಳಾಗಿ ಹೋಗ್ತಾ ಇದ್ದಾರೆ. ಸೊ ಇದು ವಿಷಯ ನಿಮ್ಗೆ ಏನಾದ್ರು ಗೊತ್ತಿದೆ? ಮತ್ತೆ ಅದು ಅಲ್ಲದೆ ಈ ಹೋಲ್ಡಿಂಗ್ಸ್ ಅವರೇನು 8 ವರ್ಷದಿಂದ ಒಂದು ಸುಮಾರು 1363 ಕೋಟಿವರೆಗೂ ದುಡ್ಡು ಮಾಡಿದ್ದಾರೆ ಸರ್. ಸೊ ಅಷ್ಟು ಎಸ್ಟಿಮೇಷನ್ಸ್ ಎಲ್ಲ ನಿಮ್ಗೆ ಗೊತ್ತಿದೆ ಅಥವಾ ಸರ್ಕಾರಕ್ಕೆ ಏನಾದರೂ ಆ ದುಡ್ಡು ಬಂದಿದೆಯಾ? ಇಲ್ಲ, ನನಗೆ ಇತ್ತೀಚೆಗೆ ಮಾಹಿತಿ ಬಂದಿದೆ. ನೋಡೋಣ, ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇಲಾಖೆ ಜೊತೆ ನಾನು ಮಾತಾಡ್ತೀನಿ. ಈಗಾಗಲೇ ಒಂದು ಸಾವು ಸಹ ಆಗಿದೆ. ಹೌದಾ? ಹೋಲ್ಡಿಂಗ್ ಬಿದ್ದು ಒಂದು ಸಾವು ಸಹ ಆಗಿದೆ ಈಗಾಗಲೇ. ಸೊ ಅದ್ರ ಜೊತೆ ಸರ್ ಹೀಗೆ ಈಗ ತಿರುಮಲ ಏನು ಅಕ್ರಮವಾಗಿ KRDCL ಮತ್ತೆ ಸ್ಟೇಟ್ ಹೈವೇ 9 ಕಾರ್ಯನಿರ್ವಹಿಸ್ತಾ ಇದೆ. ದಯಮಾಡಿ ಅವರು ಏನು ಮಾಡ್ತಾ ಇದ್ದಾರೆ, ಮತ್ತೆ ಅವರು ರಾಮಲಿಂಗಾರೆಡ್ಡಿ ಏನಿದ್ದಾರೆ ಸ್ಟೇಟ್ ಹೈವೇ 9 ಗುತ್ತಿಗೆದಾರರು, ಅವ್ರು ಯಾರು ಗುತ್ತಿಗೆನೇ ಕೊಡೋಂಗಿಲ್ಲ ಸರ್. ಅವ್ರು ಮಾಡ್ಬೇಕಷ್ಟೇ ಕೆಲಸನ. ಗುತ್ತಿಗೆ ಕೊಟ್ಟು ಆಗಾಗ ರಿಜಿಸ್ಟರ್ ಮಾಡಿಕೊಂಡು ಅಗ್ರಿಮೆಂಟ್ಗಳು ಮಾಡ್ಕೊಂಡಿದ್ದಾರೆ ಸರ್. ನಾನು ಮಾತಾಡ್ತೀನಿ, PWD ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ. ಇನ್ನೇನಾದರೂ ಇದೆಯಾ ಬೇರೆ ನಡಿಗೆ ವಿಚಾರವಾಗಿ ಏನಾದರೂ ಪ್ರಶ್ನೆಗಳಿದೆಯಾ? ಇನ್ನೇನಾದರೂ ಇದೆಯಾ ಪ್ರಶ್ನೆಗಳು? ಇನ್ನೇನಾದರೂ ಇದಾವನಪ್ಪ? ಏನು ಪ್ರಶ್ನೆಗಳಿಲ್ವಾ? ಏನ್ ನಡೀತಾ ಇದ್ದೀವಿ? ಏನ್ ಮಾಡ್ತಾ ಇದ್ವಿ? ಅಂದ್ರೆ ಜಗಳವನ್ನ ಮಾಡಿಸಿ ಸಂತೋಷ ಪಡಿಸ್ತಕ್ಕಂಥ ಒಂದು ದೊಡ್ಡ ಸಂಸ್ಕೃತಿ ಅವ್ರದ್ದು. ಜಗಳವನ್ನ ಮಾಡಿಸಿ ಸಂತೋಷ ಪಡ್ತಕ್ಕಂಥವ್ರು ಇಲ್ಲೂ ನಾಯಕರಿದ್ದಾರೆ ಅಂತ
ಗೊತ್ತಾಯ್ತಲ್ಲ ನಿಮ್ಗೆ. ಜಾತಿ ನಡುವೆ ತಂದಿರ್ತಕ್ಕಂಥ ಕೆಲಸವನ್ನ ಮಾಡ್ತಾವ್ರೆ. ಅವ್ರ ಬೆಳೆಯನ್ನ ಬೇಯಿಸ್ಕೊಳ್ಳಿಕ್ಕೆ, ಅವ್ರ ಅಜೆಂಡವನ್ನ ಪಾಸ್ ಮಾಡ್ಕೊಳ್ಳಿಕ್ಕೆ. ಅವ್ರು ಹಂಗಿದ್ರೆ ಡಿಸ್ಕಸ್ ಮಾಡ್ಬೇಕಾದ್ರೆ ಒಂದು ವೇದಿಕೆ ಮಾಡಬೇಕು. ನಾವೇನ್ ಮಾಡಿದೀವಿ, ಅವ್ರೇನ್ ಮಾಡವ್ರೆ? ಪಕ್ಷದ್ರೋಹ ಅಂದ್ರೆ ಏನು? ಕಳೆದ MP ಚುನಾವಣೆಯಲ್ಲಿ ಯಾರ್ಯಾರು ಏನೇನು ಮಾಡಿದ್ರು ಎಲ್ಲ ಡಾಕ್ಯುಮೆಂಟ್ ಇದೆ. ಎಲ್ಲ ಎಳೆಯಾಗಿ ಬಿಚ್ಚಿಡ್ತೀನಿ, ಎಲ್ಲೂ ಹೋಗೋದಿಲ್ಲ. ನನ್ನ ಓಡ್ಸಕ್ಕಾಗೋದಿಲ್ಲ, ನಾನು ಎಲ್ಲೂ ಓಡ್ಸಕ್ಕಾಗೋದಿಲ್ಲ. ಯಾರ್ಯಾರು ಮಾಡವ್ರೆ? ಮೋದಿ ಅವರ ಚುನಾವಣೆಯಲ್ಲಿ ಯಾರು ಫೋಟೋ ಸುಟ್ರು, ಯಾರು ಮೋದಿ ಅವ್ರ ಪ್ಲೇ ಕಾರ್ಡ್ ಸುಟ್ರು, ಯಾರು ಹೋರಾಟ ಕಳಿಸಿದ್ರು, ಎಲ್ಲವೂ ಕೂಡ ಹೇಳ್ತೀನಿ. ಎಳೆಯಾಗಿ ಡಾಕ್ಯುಮೆಂಟ್ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲ ಬಿಚ್ಚಿಡ್ತೀವಿ, ಎಲ್ಲ ಬಿಚ್ಚಿಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಯಾರು ಮಾತಾಡ್ತಾರನ್ರಿ ಊರುಗಳು, ಲೀಡರ್ಗಳು? ಆ ಊರಲ್ಲಿ ಲೀಡ್ ಆಗೋದೇನ್ರಿ? ಅವ್ರು ಗೆಲ್ಸೋದಾಗಿದ್ರೆ ಅವ್ರು ಮಿಸ್ಸಸ್ ಯಾಕೆ ಗೆಲ್ಸ್ಕೊಳಕ್ಕಾಗ್ಲಿಲ್ಲ? ಅವರೇ ಗೆಲ್ಸಿದ್ದಾಗಿದ್ರೆ ಅವ್ರು ಮಿಸ್ಸಸ್ ಯಾಕೆ ಗೆಲ್ಸ್ಕೊಳಕ್ಕಾಗಿಲ್ಲ? ನಮ್ಮ ಅಭಿಮಾನಿಗಳು ಪಕ್ಷ ಅಲ್ಲ ರೀ, ಪಕ್ಷದ ಮೀಟಿಂಗ್ ಅಲ್ಲ ಇದು. ಪಕ್ಷದ ಮೀಟಿಂಗ್ ಅಲ್ಲ ರೀ, ಪಕ್ಷದ ಮೀಟಿಂಗ್ ಅಲ್ಲ ಇದು. ಕರೆದು ಮಾಡಯ್ಯ, ಈ ಸಂಸದ ಕರೆದು ಮಾಡು, ಸಂಸದ ಕರೆದು ಮಾಡ್ರಿ. ನೀನು ಮಾಡು, ನೀನು ವೇದಿಕೆ ಮಾಡು, ವೇದಿಕೆಯಲ್ಲಿ ಮಾಡು. ನಾವು ಪ್ರಸ್ತಾವ ಮಾಡ್ತೀವಿ. ಏನಂದ್ರೆ ಈ ಕ್ಷೇತ್ರದಲ್ಲಿ ಅವ್ರು ಇರಬೇಕು, ಅವ್ರ ಮಗ ಇರಬೇಕು, ಅವ್ರ ಮಿಸ್ಸಸ್ ಇರಬೇಕು, ಇನ್ಯಾರು ಅವ್ರ ಮನೇಲಿ ಇರಬೇಕು. ಆ ಕಾರಣಕ್ಕಾಗಿ ಈ ತರದ ರಾಜಕಾರಣವನ್ನು ಮಾಡ್ತಾವ್ರೆ. ಯಾಕೆ ಸ್ವಾಮಿ ಕೆಂಪೇಗೌಡ ಜಯಂತಿ ಮಾಡಬಾರ್ದಾ? ನಾಡಪ್ರಭು ಕೆಂಪೇಗೌಡ ಜಯಂತಿ ಮಾಡಬಾರ್ದಾ? ಈ ನಾಡನ ಕರ್ತವನ್ನು ನೆನೆಸ್ಕೊಳ್ತಕ್ಕಂಥ ತಪ್ಪ. ಅದಕ್ಕೆ ಅಡ್ಡ ಆಗ್ತೀರ ನೀವು. ನಿಮ್ಮ ಮನಸ್ಥಿತಿ ಏನಿದೆ? ನಿಮ್ಮ ಉದ್ದೇಶ ಏನು? ನಿಮ್ಮ ಉದ್ದೇಶ, ನಿಮ್ಮ ಸಂಸ್ಕೃತಿ, ನಿಮ್ಮ ನಡೆ ಇದರಿಂದ ಗೊತ್ತಾಗ್ತದೆ. ಮುಂದಿನ ದಿನಗಳಲ್ಲಿ ಸರಿಯಾದ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಾವು. ನಾವ್ಯಾರು ಬಿಜೆಪಿ ಪಾರ್ಟಿ ಕಾರ್ಯಕ್ರಮ ಮಾಡ್ತಾ ಇದೀವ ಇಲ್ಲಿ? ನಾವು ಅಭಿಮಾನಿಗಳು, ಕೆಂಪೇಗೌಡ ಅಭಿಮಾನಿಗಳು ಇರ್ತಕ್ಕಂಥವ್ರು ಒಂದು ಕೆಲಸವನ್ನು ಮಾಡಬೇಕು, ಕೆಂಪೇಗೌಡ ಜಯಂತಿಯನ್ನು ಮಾಡಬೇಕು ಅಂತ ಮಾಡ್ತೇವೆ. ಬೆಂಗಳೂರು ಹುಟ್ಟಾಗ ಕರ್ನಾಟಕದ ಉದ್ಯೋಗಕ್ಕೂ ಕೂಡ, ಇಡೀ ದೇಶದ ಉದ್ಯೋಗಕ್ಕೂ ಕೂಡ, ವಿದೇಶಗಳಲ್ಲೂ ಕೂಡ ಕೆಂಪೇಗೌಡ ಜಯಂತಿಯನ್ನು ಮಾಡ್ತಾರೆ. ಯಾಕೆ ಅಂದರೆ ಅವ್ರು ಹಾಕೊಟ್ಟಂಥ ಕೆಲಸ ಹಂಗಿದೆ, ಅವ್ರು ಒಳ್ಳೆಯ ಕೆಲಸ ಹಂಗಿದೆ. ಬೆಂಗಳೂರನ್ನು ಕಟ್ಟಂಥವ್ರು, ಪ್ರತಿ ಸಮುದಾಯಕ್ಕೆ ನಗರ ಪೇಟೆಯನ್ನು ನಿರ್ಮಾಣ ಮಾಡಿದಂಥವ್ರು, ಅವತ್ತ 4 ಭಾಗಕ್ಕೂ ಏನು ಇರಬೇಕು ಬೆಂಗಳೂರಿಗೆ ಅಂತ ಹೇಳಿ ಕಳ್ಸಿಕೊಟ್ಟಂಥವ್ರು. ಅಂಥವ್ರು ನೆನೆಸ್ಕೊಳ್ತಕ್ಕಂಥ ತಪ್ಪ? ಅಂಥ ಸಮುದಾಯಕ್ಕೆ ಏನು ಮಾಡಿದ್ದೀರಿ ನೀವು? ಏನು ಕೊಟ್ಟಿದ್ದೀರಿ? ತಂಗಿ ಚಿಪ್ ಕೊಟ್ಟಿದ್ದೀರಿ ನೀವು? ಕೇಳಿದ್ರೆ ತಪ್ಪಾಗ್ತದ ನಿಮಗೆ? ಯಾಕೆ ಸ್ವಾಮಿ ನಿಮ್ಮ ಸಮುದಾಯಕ್ಕೆ ಮಾಡ್ಕೊಂಡ್ರಲ್ಲ, ಹಂಗೆ ಇನ್ನ ಬೇರೆ ಸಮುದಾಯಗಳಿಲ್ವಾ? ದಲಿತ ಸಮುದಾಯ ಇಲ್ವಾ ಇಲ್ಲಿ? ಒಕ್ಕಲಿಗ ಸಮುದಾಯ ಇಲ್ಲ ಇಲ್ಲಿ? ಲಿಂಗಾಯತ ಸಮುದಾಯ ಇಲ್ಲ ಇಲ್ಲಿ? ಯಾವ ಸಮುದಾಯಕ್ಕೆ ಏನು ಜಾಗ ಕೊಟ್ಟಿದ್ದೀರಿ ನೀವು? ವೇಮನರೆಡ್ಡಿ ಬ್ಯಾಂಕ್ ಮಾಡ್ತೀರಿ, ಅಲ್ಲಿ ಇಟ್ಕೊಳ್ತೀರಿ ನೀವು. ಅವ್ರ ಸಂಘಕ್ಕೆ ಜಾಗವನ್ನು ಮಾಡ್ಕೊಳ್ತೀರಿ ನೀವು. ಅಲ್ಲೋಗಿ ನಿಮ್ಮ ಸಮುದಾಯದಲ್ಲಿ ನಮ್ಮ ಜನಾಂಗದ ನಾಯಕರಾದಂತ ಮಾತಾಡ್ತೀರಿ ನೀವು. ಇಲ್ಲಿ ಒಂದು ಒಕ್ಕಲಿಗರು ಅಂತ ಹೇಳ್ತೀರಿ ನೀವು. ಯಾಕೆ ಸ್ವಾಮಿ ಸಪ್ರೇಟ್ ಸಂಘ ಮಾಡಿದ್ದೀರಿ? ಮತ್ತೆ ನೀವು ಯಾಕೆ ಮಾಡಿದ್ದೀರಿ ಸಪ್ರೇಟ್ ಸಂಘನ? ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಗೊತ್ತಾಗಲ್ಲ ಅಂತನಾ? ಯಾಕೆ ಮತ್ತೆ ನಮ್ಮ ಸಮುದಾಯಕ್ಕಾದಂಥ ಸಂಘಕ್ಕೆ ಕೊಟ್ಟಂಥ ಜಾಗವನ್ನು ರಾತ್ರಿ ಯಾಕೆ ಕಬ್ಜಾ ಮಾಡ್ಕೊಂಡ್ರೆ ಎಲ್ಲರೂ ಕೂಡ? ಅವತ್ತು ಕೇಳಲಿಲ್ವ ನೀವು? ಸಿಗ್ನೆಟ್ ಮೇಲೆ ಇದ್ದಂಥ ಜಾಗವನ್ನು ಭೂಗಳ್ಳರು ಕಬ್ಜಾ ಮಾಡಿದ್ರಲ್ಲ, ಅವತ್ತು ಯಾಕೆ ಕೇಳಲಿಲ್ಲ ನೀವು? ನಮ್ಮ ಆದಿಚುಂಚನಗಿರಿ ಜಾಗವನ್ನು ಕಬ್ಜಾ ಮಾಡಿದ್ರಲ್ರಿ, ಅವತ್ತೆಲ್ಲ ಹೋಗಿದ್ರಿ ನೀವು? ಯಾಕೆ ನಮ್ಮ ಸಮುದಾಯಕ್ಕೆ ಒಂದು ಅಡಿ ಜಾಗ ಕೊಟ್ಟಿಲ್ಲ ನೀವು? ಈಗ ಪಾಪ ನನ್ನ ಅಣ್ಣ ತಮ್ಮಂದಿರು ದಲಿತ ಸಮುದಾಯ, ನನ್ನ ಅಣ್ಣ ತಮ್ಮಂದಿರು ನಮ್ಮ ವಿರುದ್ಧ ಎತ್ಕಟ್ಟಿ ಕಿತ್ತಾಡ್ಲಿ ಅಂತ ಮಾಡ್ತಾ ಇದ್ದೀರಾ ನೀವು? ಕಿತ್ತಾಡ್ಲಿ ಅಂತ ಮಾಡ್ತಾ ಇದ್ದೀರಾ ನೀವು? ಅವ್ರು ಕಿತ್ತಾಡ್ಬಿಟ್ಟು ನೀವು ಬೆಳೆ ಬೇಯಿಸ್ಕೊಳ್ತಕ್ಕಂಥದ ಎಲ್ಲ ನೋಡ್ತಾರೆ. ಮುಂದಿನ ದಿನಗಳಲ್ಲಿ ಏನು ಉತ್ತರ ಕೊಡಬೇಕು ಅದು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಯಾರು ಸ್ವಾಮಿ ಪಾರ್ಟಿ ವಿರೋಧ ಚಟುವಟಿಕೆ ಮಾಡೋರು ಯಾರು ಗೊತ್ತಿಲ್ವ ನಿಮ್ಗೆಲ್ಲ? MP ಚುನಾವಣೆ ಯಾರ್ಯಾರು ಏನೇನು ಮಾಡಿದ್ರು ಅಂತ ಬಿಡಿಸಿ ಹೇಳ್ಬೇಕಾ? ಡಾಕ್ಯುಮೆಂಟ್ಸ್ ಮತ್ತೆ ಬಿಡಿಸಿ ಹೇಳ್ಬೇಕಾ? ಗೊತ್ತಿದೆ.
ಎಲ್ಲ ಗೊತ್ತಿದೆ ರೀ. ಯಾರು 2008ರಿಂದ ಇದುವರೆಗೂ ಎಷ್ಟು ಆಸ್ತಿ ಮಾಡವ್ರೆ, ಎಲ್ಲೆಲ್ಲಿ ಮಾಡವ್ರೆ, ಯಾರು ಬೇನಾಮಿ ಯಾರ ಹೆಸರು ಇಟ್ಟವ್ರೆ, ಎಷ್ಟು ಜನ ಜಾಗ ಮಾಡ್ಕೊಂಡವ್ರೆ, ಎಲ್ಲ ಬಿಚ್ಚಿ ಹೇಳ್ತೀನಿ ಡಾಕ್ಯುಮೆಂಟ್ನ. ಇವತ್ತು ಹೇಳೋ ಸಮಯ ಅಲ್ಲ ಅದು. ಮುಂದಿನ ದಿನಗಳೆಲ್ಲ ಉತ್ತರ ಬರಲಿ, ಗೊತ್ತಾಗ್ತದೆ, ಉತ್ತರ ಕೊಡ್ತೀವಿ ನಾವು. ಎಲ್ಲರೂ ಕೂಡ ಧನ್ಯವಾದಗಳು. ಕೆಂಪೇಗೌಡ ಜಯಂತಿಗೆ ತಾವೆಲ್ಲ ಸಹಕಾರ ಕೊಡಬೇಕು. ನಿಮ್ಮ ಸಹಕಾರ ಬಹಳ ಮುಖ್ಯ. ನಿಮ್ಮ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ, ಮಾಡೇ ಮಾಡ್ತೀವಿ.